ಥ್ಯಾಂಕ್ಸ್. ಹಾಸ್ಪಿಟ್ಲ್ ಸ್ಟಾರ್ಟ್ ಆಗಿ 4 ವರ್ಷದ ಮೇಲೆ ಈಗ ಒಂದು ಹೈ ಆ್ಯಂಡ್ ESWL ಯೂನಿಟ್ ನಮ್ಮಲ್ಲಿ MCH ESW ಯೂನಿಟ್ ಅಂತ ಸ್ಟಾರ್ಟ್ ಆಗ್ತಿದೆ. ಹೇಮಂತ್ ಇನ್ಚಾರ್ಜ್ ಆಗಿ ಹೇಮಂತ್ ಲೀಡರ್ಶಿಪ್ಪಲ್ಲಿ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಆ್ಯಂಡ್ ಆಲ್ ದ ಸಕ್ಸಸ್ ಆ್ಯಂಡ್ ವಿ ಶುಡ್ ಗ್ರೋ ಟುಗೆದರ್. ಈ ಏನಪ್ಪ ಅಂದರೆ ಕಿಡ್ನಿ ಸ್ಟೋನ್ಸ್ ಇದರಲ್ಲಿ ಎಲ್ರಿಗೂ ಆಪ್ರೇಷನ್ ಮಾಡಿಸ್ಕೊಳ್ಳೋಷ್ಟು ಶಕ್ತಿ ಇರೋದಿಲ್ಲ. ಪ್ಲಸ್ ಅದು ಇನ್ವೇಸಿವ್ ಪ್ರೊಸೀಜರ್ ಆಗಿದೆ. ಇದು ನಾನ್ ಇನ್ವೇಸಿವ್ ಪ್ರೊಸೀಜರ್ ಆಗಿರೋದ್ರಿಂದ ಕಾಸ್ಟು ಕಮ್ಮಿ ಆಗುತ್ತೆ, ಕ್ಲಾರಿಟಿನೂ ಸಿಗುತ್ತೆ. ಮಧ್ಯಮ ವರ್ಗದವ್ರಿಗೆ ಕೆಳವರ್ಗದವ್ರಿಗೆಲ್ಲ ಭಾಳ ಬೆನಿಫಿಟ್ ಆಗುತ್ತೆ. ನಮಸ್ಕಾರ. ದಿಗ್ವಿಶ್ ಹಾಸ್ಪಿಟಲಲ್ಲಿ ಹೊಸದಾಗಿ ESWL ಯೂನಿಟ್ ಓಪನ್ ಮಾಡಿದ್ದಾರೆ ಹೇಮಂತ್ ಅವರು. ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ, ಗುಡ್ ಲಕ್. ಇದನ್ನು ಈ ಸೌಲಭ್ಯನ ಎಲ್ಲರೂ ಪಡ್ಕೋಬೋದು ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಆಗಿ ನಿಮಗೆ ಅನುಕೂಲ ಆಗೋ ರೀತಿ ಮಾಡಿಕೊಡ್ತಾರೆ. ಆಲ್ ದಿ ಬೆಸ್ಟ್, ಡೂ ವೆಲ್. ಸರ್ ಹೇಮಂತ್ ಅಂತ. ನಾವು ಈಗ ದಿಗ್ವಿಶ್ ಹಾಸ್ಪಿಟಲಲ್ಲಿ ಒಂದು ESWL ಮಿಷಿನ್ ಅಂದ್ಬಿಟ್ಟು ಲಿಥೋಟ್ರಪ್ಸ್ ಇದು ಒಂದು ಮಿಷಿನ್ ಯೂನಿಟ್ನ ಇನ್ಸ್ಟಾಲ್ ಮಾಡಿದ್ವಿ. ಇದ್ರ ಕೆಲಸ ಏನಂದರೆ ಅನಸ್ಟೇಷಿಯಾ ಇಲ್ಲದೆ, ಸರ್ಜರಿ ಇಲ್ಲದೆ ಕಿಡ್ನಿ ಸ್ಟೋನ್ನ ರಿಮೂವ್ ಮಾಡ್ಬೋದು. ಸೊ ಇದೆಲ್ಲರಿಗೂ ಅಂದರೆ ಕೆಳವರ್ಗದವರು, ಮಧ್ಯಮದವ್ರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ತುಂಬ ಎಫೆಕ್ಟಿವ್ ಪ್ರೈಸಲ್ಲಿ ಮಾಡಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಕೇಳ್ಬೋದು. ನಮಸ್ಕಾರ, ನನ್ನ ಹೆಸರು ಮೋಹನ್ ಅಂತ. ನಾನು ESWL ಟೆಕ್ನಿಷಿಯನು. ಸೊ ಇದರಲ್ಲಿ ಏನಂದರೆ ವಿತೌಟ್ ಎನಿ ಸರ್ಜರಿ, ವಿತೌಟ್ ಎನಿ ಸ್ಟಂಟು ಈಸಿಯಾಗಿ ಇದರಲ್ಲಿ ಮಿಷಿನಲ್ಲಿ ಪುಡಿ ಮಾಡ್ಬೋದು ಸರ್. ಸೊ ದಟ್ಸ್ ಆಲ್ ಸರ್. ಫೋಟೋ ತೊಗೊಳ್ಳಿ.
ಥ್ಯಾಂಕ್ಸ್ ಬನ್ನಿ ಮೇಡಮ್ ಬನ್ನಿ ಥ್ಯಾಂಕ್ ಯು ಬಾಯ್ ಸ್ವಲ್ಪ ಶಾರ್ಟ್ಸ್ ಬಿಡೋಣ ಹಾಂ ಬಿಡೋಣ ಓಕೆ ಡೈರೆಕ್ಟ್ ಚೆನ್ನಾಗಿದೆ ಸರ್. ಏನು ಹೇಗ ಹಾಂ ಸರ್. ಬ್ಯಾಗು ನೋಡಲ್ಲ ಅಲ್ಲ ನಾನು ಇದ್ರೊಳಗೆ ಇಟ್ಟಿದ್ದೀನಿ ಒಂದು ನಿಮಿಷ ಕ್ಲಿಪ್ ತರ ಇದಾಗುತ್ತಲ್ಲ ಸರ್ ಇದರಲ್ಲಿ ಜಸ್ಟ್ ಕ್ಲಿಕ್ ಮಾಡೋದಕ್ಕೆ ಅಷ್ಟೇ.